ಸರ್ವಿಸ್ ರಸ್ತೆಯಲ್ಲಿ ಸರ್ಕಾರಿ ಮತ್ತು ಖಾಸಗಿ ಬಸ್ಗಳ ಸಂಚಾರಕ್ಕೆ ಬಂಟ್ವಾಳ ಪೊಲೀಸರು ನಿರ್ಬಂಧ ಹೇರಿದ ಕಾರಣ ಪೊಳಲಿ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳು ಸಂಕಷ್ಟ ಅನುಭವಿಸುವಂತಾಗಿದೆ. ಟ್ರಾಫಿಕ್ ಜಾಮ್ ಸಮಸ್ಯೆ ನೆಪವೊಡ್ಡಿ ಸರ್ವಿಸ್ ರಸ್ತೆಯಲ್ಲಿ ಬಸ್ ಸಂಚಾರಕ್ಕೆ ಸೋಮವಾರದಿಂದ ನಿರ್ಬಂಧ ಹೇರಲಾಗಿದ್ದು, ಪೊಳಲಿ ರಾಜರಾಜೇಶ್ವರಿ ದೇವಾಲಯದ ಬ್ರಹ್ಮ ಕಲಶೋತ್ಸವಕ್ಕೆ ತೆರಳುವ ಭಕ್ತಾದಿಗಳು ಮತ್ತು ಇತರೆ ಪ್ರಯಾಣಿಕರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಹಲವು ವರ್ಷಗಳಿಂದ ಸರ್ವಿಸ್ ರಸ್ತೆಯಲ್ಲಿ ಖಾಸಗಿ ಮತ್ತು ಸರ್ಕಾರಿ ಬಸ್ ಸಂಚಾರ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಸೋಮವಾರದಿಂದ ಏಕಾಏಕಿ ಬಸ್ ಸಂಚಾರ ಮಾಡದಂತೆ ಬಂಟ್ವಾಳ ಟ್ರಾಫಿಕ್ ಪೊಲೀಸರು ತಡೆಯೊಡ್ಡಿ ನೇರವಾಗಿ ಅರ್ಧ ಮೈಲು ದೂರವಿರೋ ಕೆಎಸ್ಆರ್ಟಿಸಿ ನಿಲ್ದಾಣಕ್ಕೆ ಖಾಸಗಿ ಮತ್ತು ಸರ್ಕಾರಿ ಬಸ್ಗಳನ್ನು ಕಳುಹಿಸಲಾಗುತ್ತಿದೆ. ದೂರದೂರಿನಿಂದ ಬರುವ ಪ್ರಯಾಣಿಕರಿಗೆ ಯಾವುದೇ ಪೂರ್ವ ಮಾಹಿತಿ ಇಲ್ಲದ ಕಾರಣ ಇದೀಗ ಉರಿಯುವ ಬಿಸಿಲಿಗೆ ವೃದ್ಧರು ಮಕ್ಕಳನ್ನ ಹಿಡ್ಕೊಂಡು ತಾಯಂದಿರು ಅತ್ತ ಇತ್ತ ನಲಿದಾಡುವ ರೀತಿ ನೋಡಿದ್ರೆ ಕಲ್ಲು ಹೃದಯವು ಒಮ್ಮೆ ಕರಗುತ್ತೆ. ಇಂದು ಬಿಸಿ ರೋಡ್ ಸರ್ವಿಸ್ ರಸ್ತೆಯಲ್ಲಿ ಬ್ಯಾನರ್ ಒಂದನ್ನ ಸಂಚಾರಿ ಪೊಲೀಸ್ ಠಾಣೆ ಹಾಕಿದ್ದು, ಸರ್ವಿಸ್ ರಸ್ತೆಯಲ್ಲಿ ಬಸ್ ಬರೋದಿಲ್ಲ, ಕೆಎಸ್ಆರ್ಟಿಸಿ ಬಳಿ ಪ್ರಯಾಣಿಕರು ಹೋಗಬೇಕು ಅನ್ನೋ ಬ್ಯಾನರ್ ಹಾಕಲಾಗಿದೆ. ಆದರೆ ಕಳೆದ 3 ದಿನಗಳಿಂದ ಜನ ಸುತ್ತಾಡಿ ಸುಸ್ತಾಗಿದ್ದಾರೆ. ಪೊಳಲಿ ಬ್ರಹ್ಮ ಕಲಶೋತ್ಸವದ ಈ ಸಂದರ್ಭ ಊರ ಪರ ಊರ ಭಕ್ತರು ಬಿಸಿ ರೋಡ್ಗೆ ಬಂದು ಬಸ್ ಬದಲು ಮಾಡಿ ಹೋಗುವ ಸಂದರ್ಭ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅಂತ ಭಕ್ತರು ದೂರಿಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ತಿಳಿಸ್ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶೋರ್. ಈಗಾಗಲೇ ಏನು ಬಿಸಿ ರೋಡಲ್ಲಿ ಏನು ಖಾಸಗಿ ಮತ್ತು ಸರ್ಕಾರಿ ಬಸ್ಗಳನ್ನ ಸರ್ವಿಸ್ ರೋಡಲ್ಲಿ ಬಿಡ್ತಾ ಇಲ್ಲ ಅನ್ನೋಂಥದ್ದು ಕಳೆದ 3 ದಿನಗಳಿಂದ ಇದ್ರ ಬಗ್ಗೆ ಸುದ್ದಿ ಆಗಿತ್ತು. ಈಗ ಇನ್ನೂ ಕೂಡ ಮಾತುಕತೆ ನಂತರ ಕೂಡ ಇದು ಸರಿಯಾಗ್ಲಿಲ್ಲ ಅನ್ನೋಂಥದ್ದು ಕಾಣಿಸ್ತಾ ಇದೆ. ಸೊ ಯಾಕೆ, ಯಾವ ರೀತಿ ತಡೆ ಒಡ್ತಾ ಇದ್ದಾರೆ, ಯಾವ ರೀತಿ ಒಂದು ಭಕ್ತರಿಗೆ ಸಂಕಷ್ಟ ಆಗ್ತಾ ಇದೆ ಇದರಿಂದ? ಏನು ಪ್ರಯಾಣಿಕರು ಕಳೆದ ಕೆಲವು ವರ್ಷಗಳಿಂದ ಸರ್ವಿಸ್ ರಸ್ತೆಯಲ್ಲಿ ಖಾಸಗಿ ಮತ್ತು ಸರ್ಕಾರಿ ಬಸ್ಗಳೆರಡು ಅಲ್ಲಿ ಸ್ಟಾಪ್ ಕೊಡ್ತಿತ್ತು. ಆ ಮೂಲಕ ಜನರು ತಮ್ಮ ಏನು ಇತರ ಕಡೆಗಳಿಗೆ ಮುಡಬಿದ್ರೆ ಅಥವಾ ಇನ್ನಿತರ ಕಡೆಗಳಿಗೆ ಹೋಗುವಂತ ಸಜೀಪ್ ಚಳಿರುವ ಬಸ್ಗಳಿಗೆ ಹೋಗೋದು ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಈ ರೀತಿಯ ಒಂದು ವ್ಯವಸ್ಥೆ ಕಲ್ಪಿಸಿದ್ರು. ಅಂದ್ರೆ ಈ ಇತ್ತೀಚಿನ ವರ್ಷಗಳಲ್ಲಿ ಸರ್ವಿಸ್ ರಸ್ತೆ ಆದ ಬಳಿಕ ಈ ವ್ಯವಸ್ಥೆ ಕಲ್ಪಿಸಿದಲ್ಲ, ಈ ಹಿಂದೆ ಕೂಡ ಅದೇ ರೀತಿ ಇತ್ತು. ಆನಂತರ ಏನು ಫ್ಲೈಓವರ್ ಆಯ್ತು, ಫ್ಲೈಓವರ್ ಆದ ಬಳಿಕ ಕೂಡ ಆ ಏನು ಬಸ್ ನಿಲ್ದಾಣದ ಏನು ವ್ಯವಸ್ಥೆ ಇದೆ ಅದನ್ನು ಬದಲಾಯಿಸಲು ಯಾರು ಮುಂದಾಗಿಲ್ಲ. ಆದ್ರೆ ಇತ್ತೀಚಿನ ಅಂದ್ರೆ ಕಳೆದ ಸೋಮವಾರ ಏನು ಒಂದು ಪೊಲೀಸ್ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಈ ರೀತಿಯ ಒಂದು ಟ್ರಾಫಿಕ್ ಜಾಮ್ ಸಮಸ್ಯೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ಏನು ಕೆಎಸ್ಆರ್ಟಿಸಿ ಸರ್ಕಾರಿ ಬಸ್ಗಳಿರ್ಬೋದು ಅಥವಾ ಖಾಸಗಿ ಬಸ್ಗಳು ಎರಡೂ ಕೂಡ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಹೋಗ್ಬೇಕು, ಅಲ್ಲಿಂದ ಜನ ಹತ್ತಿ ಇಳಿಯುವಂತ ಕೆಲಸ ಆಗ್ಬೇಕು ಅನ್ನೋ ಒಂದು ಆದೇಶವನ್ನು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಪೊಲೀಸರು ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಏಕಾಏಕಿ ಈ ನಿರ್ಧಾರದಿಂದ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ. ಜೊತೆಗೆ ಪೊಳಲಿ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಈ ರೀತಿಯಲ್ಲಿ ಪೊಲೀಸರು ಮಾಡಿರುವಂತದ್ದು ಸಾಕಷ್ಟು ಜನರಿಗೆ ತೊಂದರೆ ಆಗಿರುವಂತದ್ದು. ಆ ಬಗ್ಗೆ ಮಾಧ್ಯಮ ಕೂಡ ಎಚ್ಚರಿಕೆ ನೀಡಿತ್ತು. ಆದ್ರೆ ಏನು ಮುಂದಾಲೋಚನೆಯ ದೃಷ್ಟಿಯಿಂದ ಮುಂದಿನ ಒಂದು ಏನು ಅಭಿವೃದ್ಧಿ ದೃಷ್ಟಿಯಿಂದ ಈ ರೀತಿ ಮಾಡಲಾಗ್ತದೆ ಅನ್ನೋ ಒಂದು ಮಾತನ್ನು ಪೊಲೀಸ್ ಇಲಾಖೆಯವರು ನೀಡುವಂಥದ್ದು. ಆದ್ರೆ ಏನು ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇವೆ, ಬದಲಾಯಿಸಿ ಅನ್ನುವ ಒಂದು ಒತ್ತಾಯವನ್ನು ಸಾರ್ವಜನಿಕರು ಮತ್ತು ಆಟೋ ರಿಕ್ಷಾ ಚಾಲಕರು ಕೂಡ ಮಾಡಿರುವಂಥದ್ದು. ಅಂದ್ರೆ ಇದ್ಯಾವುದಕ್ಕೂ ಸೊಪ್ಪಾಕದ ಬಗ್ಗದೆ ಏನು ಅವರು ಒಂದು ವ್ಯವಸ್ಥೆ ಆದೇಶವನ್ನು ಮಾಡಿದ್ರೆ ಅದನ್ನು ಹಿಂಬಡೆಯದೆ ಬ್ಯಾನರ್ ಹಾಕುವ ಮೂಲಕ ಬಸ್ ಖಾಸಗಿ ಸರ್ವಿಸ್ ರಸ್ತೆಯಲ್ಲಿ ಬ್ಯಾನರ್ ಹಾಕುವ ಮೂಲಕ ಬಸ್ ನಿಲ್ದಾಣವನ್ನು ಬದಲಾಯಿಸಲಾಗಿದೆ ಅನ್ನೋ ಬ್ಯಾನರ್ ಹಾಕುವ ಮೂಲಕ ಜನರನ್ನು ಮತ್ತಷ್ಟು ಸಂಕಷ್ಟಕ್ಕೆ ತಳ್ಳಿರುವಂತದ್ದು ನಿಜ. ಹಾಗಾಗಿ ಇವತ್ತು ಕೂಡ ಏನು ಪೊಳಲಿಯ ಬ್ರಹ್ಮಕಲಶೋತ್ಸವದ ಈ ದಿನದ ಅಲ್ಲೂ ಕೂಡ ಈ ರೀತಿಯ ಒಂದು ಅವ್ಯವಸ್ಥೆಯಿಂದ ಸಾರ್ವಜನಿಕರು ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂತ ಕೆಲಸ ಆಗಿದೆ. ಶುಭಾಶಯ. ಓಕೆ, ಕಳೆದ ಸೋಮವಾರ ಏನು ಎಸ್ ಸುಧಾಕರ್ ಅವರು ಒಂದು ಮಾತು ಹೇಳಿದ್ರು, ASP ಜೊತೆ ಮಾತುಕತೆ ನಡೆಸಿ ಅಂತೇಳಿ. ಆ ಮಾತುಕತೆ ಎಲ್ಲಿವರೆಗೆ ಬಂದು ನಿಂತಿದೆ? ಏನು ಅದರಿಂದ ಏನು ಯಾವುದೇ ರೀತಿಯ ಒಂದು ಇದು ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ವಾ, ಹೇಗೆ? ಇಲ್ಲಿ ASP ಅವರು ರಿಕ್ಷಾ ಚಾಲಕರು ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಅವರ ಮನವಿಗೆ ಏನು ಅಂತ ಹೇಳಿದ್ರೆ 3 ದಿವಸಗಳ ಕಾಲ ನಂಗೆ ಅವಕಾಶ ಕೊಡಿ, ಅನಂತರ ನಿಮ್ಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ ಅನ್ನೋ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಆದ್ರೆ ಭರವಸೆಯನ್ನು ಕೊಟ್ಟಿದೆ. ಅದು ಕೇವಲ ರಿಕ್ಷಾ ಚಾಲಕರಿಗೆ ಮಾತ್ರ. ರಿಕ್ಷಾ ಚಾಲಕರಿಗೆ ಇಲ್ಲಿ ಬಾಡಿಗೆ ಕಷ್ಟ ಆಗುತ್ತೆ ಅನ್ನುವ ದೃಷ್ಟಿಯಿಂದ ಅವರಿಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ರಿಕ್ಷಾ ಸ್ಟ್ಯಾಂಡ್ ಮಾಡುವಂತ ಭರವಸೆಯನ್ನು 3 ದಿವಸಗಳಲ್ಲಿ ಪುರಸಭೆ ಜೊತೆ ಮಾತನಾಡಿ ವ್ಯವಸ್ಥೆಯನ್ನು ಕಲ್ಪಿಸ್ತೇನೆ ಅನ್ನೋ ವ್ಯವಸ್ಥೆ ಭರವಸೆಯನ್ನು ಕೊಟ್ಟಿದ್ದು ಬಿಟ್ರೆ ಈ ಒಂದು ಏನು ಜನರಿಗೆ ಪ್ರಯಾಣಿಕರಿಗೆ ಸಾರ್ವಜನಿಕ ತೊಂದರೆ ಆಗುವಂತ ಈ ಸಮಸ್ಯೆಗೆ ಪರಿಹಾರವನ್ನು ಅವರು ಕಂಡುಕೊಂಡಿಲ್ಲ ಅನ್ನುವಂಥದ್ದು ಕೂಡ
ಕೂಡ ಇವತ್ತು ಕೂಡ ಕಂಡು ಬರುವಂತದ್ದು. ಇಲ್ಲಿ ಏನು ಈ ಬಸ್ ಸ್ಟಾಪ್ ಇರುವಂತ ಕಡೆಯಲ್ಲಿ ಎಲ್ಲ ಅಂದ್ರೆ ಸರ್ಕಾರಿ ಎಲ್ಲಾ ಕಚೇರಿಗಳು ಇಲ್ಲೇ ಇರೋದ್ರಿಂದ ಜನರಿಗೆ ಸಾಕಷ್ಟು ಅದು ಅನುಕೂಲ ಆಗ್ತಿತ್ತು. ಆ ಹಿನ್ನೆಲೆಯಲ್ಲಿ ಬಹಳ ಹಿಂದೆ ಈ ಒಂದು ವ್ಯವಸ್ಥೆ ಬಸ್ ಸ್ಟಾಪ್ ಕೊಡುವಂತ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದ್ರೆ ಏಕಾಏಕಿ ಈ ಒಂದು ನಿರ್ಧಾರ ಜನರಿಗೆ ತೊಂದರೆ ಆಗುತ್ತಿದೆ. ಕೇವಲ ಸರ್ವಿಸ್ ರಸ್ತೆಯಲ್ಲಿ ಬಸ್ ಗಂಟೆಗಟ್ಟಲೆ ಅಲ್ಲಿ ವೇಟ್ ಮಾಡುವಂತ ಅವಕಾಶಕ್ಕೆ ನೀವು ಬಿಡಾದ್ರೆ ಬಸ್ಸಿಂದ ಇಳಿಯುವಂಥದ್ದು ಹತ್ತುವಂಥದ್ದು ಈ ವ್ಯವಸ್ಥೆ ಯಾವ್ದು ಅವಕಾಶ ಕೊಡಿ ಅನ್ನೋ ಒಂದು ಮಾತುಗಳು ಸಾರ್ವಜನಿಕ ವಲಯದಿಂದ ಕೇಳಿ ಬರುವಂತದ್ದು. ಶುಭಾಶಯ. ಧನ್ಯವಾದ ಕಿಶೋರ್, ನಿಮ್ಮ ಮಾಹಿತಿಗೆ.